ಗೆಜ್ಜೆಪುರ ಅನ್ನೋ ಊರಲ್ಲಿ ಇಬ್ರು ಆಪ್ತ ಸ್ನೇಹಿತರಿರ್ತಾರೆ ಮತ್ತು ಅವರ ಹೆಸರು ರವಿ ಹಾಗೂ ಗೋಪಾಲ. ಅವರಿಬ್ರು ಕೂಡ ದೇವರ ದೊಡ್ಡ ಭಕ್ತರಾಗಿದ್ರು. ಆದರೆ ಅವರ ಭಕ್ತಿ ಮಾರ್ಗ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಇದೇ ಕಾರಣಕ್ಕೆ ಅವರಿಬ್ಬರ ಮಧ್ಯೆ ಕೂಡ ಚರ್ಚೆಗಳು ನಡೀತಲೇ ಇರ್ತಿತ್ತು. ರವಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಿದ್ದ ಮತ್ತು ತನ್ನಲ್ಲಿದ್ದ ಬಂಗಾರದ ನಾಣ್ಯಗಳು, ವಜ್ರ, ವೈಡೂರ್ಯ ಮತ್ತು ದಕ್ಷಿಣೆಯನ್ನ ದೇವರ ಹುಂಡಿಗೆ ಹಾಕ್ತಿದ್ದ ಮತ್ತು ಆತ ಅನ್ಕೊಂಡಿದ್ದ ದೇವರು ನನಗೆ ಒಳ್ಳೆಯದನ್ನೇ ಮಾಡ್ತಾನೆ ಅಂತ. ಆದರೆ ಗೋಪಾಲ ಮಾತ್ರ ಪ್ರತಿದಿನ ತನ್ನ ಸಂಪತ್ತಿನಿಂದ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡ್ತಿದ್ದ. ಗೋಪಾಲ, ನಿನ್ನ ನೋಡದೆ ತುಂಬ ದಿನನೇ ಆಗೋಯ್ತು. ಎಲ್ಲಿಗೆ ಹೋಗಿದ್ದೆ ನೀನು? ಮತ್ತು ನಿನ್ನ ಪತ್ತೇನೇ ಇರಲಿಲ್ಲ. ಹೌದು ರವಿ, ನೀನು ಹೇಳೋದು ಸರಿಯಾಗಿದೆ. ನಾನು ಇತ್ತೀಚೆಗೆ ಸ್ವಲ್ಪ ಕೆಲಸದಲ್ಲಿದ್ದೆ. ಅದೇ ನಮ್ಮ ಹಳೆ ಶಾಲೆ ಇದೆಯಲ್ಲ, ಅಲ್ಲಿನ ಮಕ್ಕಳಿಗೆ ಸ್ವಲ್ಪ ಸಹಾಯ ಬೇಕಿತ್ತು. ಹಾಗಾಗಿ ನಾನು ಅಲ್ಲೇ ಇದ್ದೆ. ಅದಿರಲಿ ರವಿ, ನಮ್ಮ ಶಾಲೆ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ನೀನು ಕೂಡ ಬರ್ತೀಯ ತಾನೇ? ಏನಪ್ಪ ಗೋಪಾಲ, ನೀನು ನಿನ್ನ ಹಣನೆಲ್ಲ ಜನರ ಸಹಾಯಕ್ಕೆ ಖರ್ಚು ಮಾಡೋ ಬದಲು ನನ್ನ ಜೊತೆ ದೇವಸ್ಥಾನಕ್ಕೆ ಬಾ ಮತ್ತು ದೇವರ ಹುಂಡಿಗೆ ಹಾಕು. ದೇವರಿಗೆ ಬಂಗಾರದ ಕಿರೀಟ ಮಾಡಿಸು, ದೇವರಿಗೆ ದಕ್ಷಿಣೆ ಹಾಕು. ಆಗ ದೇವರು ನಿನಗೆ ಒಳ್ಳೆಯದನ್ನೇ ಮಾಡ್ತಾರೆ. ರವಿ, ನೀನು ಹೇಳೋದು ನನಗೇನೋ ಸರಿ ಅನ್ನಿಸ್ತಿಲ್ಲಪ್ಪ. ದೇವರಿಗೆ ಚಿನ್ನ, ಬಂಗಾರ, ಹಣ ಕೊಟ್ಟರೆ ಅದು ನಿಜವಾದ ಭಕ್ತಿ ಅಲ್ಲ. ಅದ್ರ ಬದಲು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು, ದಾನಗಳನ್ನು ಮಾಡು ಮತ್ತು ಹಸ್ದವ್ರಿಗೆ ಊಟ ಹಾಕು. ಆವಾಗ ದೇವರು ನಿನಗೆ ಒಳ್ಳೆಯದನ್ನೇ ಮಾಡ್ತಾರೆ. ಗೋಪಾಲ, ಇವಾಗ ನಿನಗೆ ಅರ್ಥ ಆಗಲ್ಲ. ನಮ್ಮಿಬ್ರಿಗೂ ಕಷ್ಟ ಬಂದಾಗ ನಮಗೆ ಸಹಾಯ ಮಾಡೋದು ದೇವರು, ಜನರಲ್ಲ. ಅವಾಗ ನಿನಗೆ ಅರ್ಥ ಆಗತ್ತೆ, ನೋಡ್ಬೇಕಾದ್ರೆ. ರವಿ ಜೊತೆ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ ಅಂತ ಅನ್ಕೊಂಡ ಗೋಪಾಲ, ಸರಿನಪ್ಪ, ನೀನು ಹೇಳೋದೇ ಸರಿ ಅಂತ ಅನ್ಕೋ. ನನಗೆ ಜನರಿಗೆ ಸಹಾಯ ಮಾಡಲಿಕ್ಕಿದೆ, ನಾನು ಇಲ್ಲಿಂದ ಹೊರಟೆ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಹೋಗಪ್ಪ ಹೋಗು, ನಿನಗೆ ಇವಾಗ ಅರ್ಥ ಆಗಲ್ಲ. ನಿನಗೆ ಕಷ್ಟ ಬಂದಾಗ ಅರ್ಥ ಆಗತ್ತೆ. ಆದರೆ ನನಗೆ ಕಷ್ಟ ಬಂದರೆ ಮಾತ್ರ ದೇವರು ಬಂದೇ ಬರ್ತಾರೆ. ಯಾಕಂದರೆ ನಾನು ದೇವರಿಗೆ ಬಂಗಾರದ ಕಿರೀಟ, ದಕ್ಷಿಣೆ, ಹಣ ಎಲ್ಲ ಕೊಟ್ಟಿದ್ದೀನಿ. ಹಾಗಾಗಿ ದೇವರು ನನಗೆ ಸಹಾಯ ಮಾಡೇ ಮಾಡ್ತಾರೆ. ಈ ರೀತಿಯಾಗಿ ಹೇಳಿದ ರವಿ ದೇವಸ್ಥಾನಕ್ಕೆ ನಡೆಯಲು ಪ್ರಾರಂಭ ಮಾಡ್ತಾನೆ. ರವಿ ದೇವಸ್ಥಾನಕ್ಕೆ ಹೋಗ್ತಿದ್ದ ದಾರಿಲಿ ಅವನಿಗೆ ವಯಸ್ಸಿನವರೊಬ್ರು ಕಣ್ಣಿಗೆ ಬೀಳ್ತಾರೆ. ನೋಡಪ್ಪ ಹುಡುಗ, ನನ್ನ ಹೆಸರು ಮಾಧವ ಅಂತ. ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ. ಯಾರ ಮನೆಗಾದರೂ ಹೋಗಿ ಊಟ ಕೇಳೋಣ ಅಂದರೆ ನನಗೆ ಈ ಊರಲ್ಲಿ ಯಾರ ಪರಿಚಯನೂ ಇಲ್ಲ. ಇಲ್ಲೇ ಪಕ್ಕದಲ್ಲೂ ಒಂದು ಹೋಟೆಲ್ ಇದೆ. ಆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂದರೆ ನನ್ನ ಹತ್ರ ಹಣನೂ ಇಲ್ಲ. ಹಾಗಾಗಿ ಸ್ವಲ್ಪ ಊಟ ತೆಗೆಸಿಕೊಡಪ್ಪ, ನಿನಗೆ ಪುಣ್ಯ ಬರುತ್ತೆ ಮತ್ತು ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಈ ರೀತಿಯಾಗಿ ಆ ಮುದುಕ ರವಿ ಹತ್ರ ಸಹಾಯವನ್ನ ಕೇಳ್ತಾರೆ. ಮುದುಕನ ಸಹಾಯಕ್ಕೆ ರವಿ ಈ ರೀತಿಯಾಗಿ ಉತ್ತರಿಸ್ತಾನೆ. ಹೇ ಮುದುಕ, ನನ್ನಿಂದ ನಿನಗೆ ಸಹಾಯವನ್ನು ಮಾಡಲಿಕ್ಕಾಗಲ್ಲ. ನಿನಗೆ ಅರ್ಥ ಆಗ್ತಿಲ್ಲ. ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ. ನನಗೆ ಮೊದಲೇ ಲೇಟ್ ಆಗಿದೆ. ಹಾಗಾಗಿ ಇಲ್ಲಿಂದ ಜಾಗ ಬಿಡು. ನನಗೆ ದೇವಸ್ಥಾನಕ್ಕೆ ಹೋಗಿ ಬಂಗಾರದ ಕಿರೀಟ, ವಜ್ರ, ವೈಡೂರ್ಯ, ದಕ್ಷಿಣೆಯನ್ನು ದೇವರ ಹುಂಡಿಗೆ ಹಾಕಲಿಕ್ಕಿದೆ. ನಾನು ದೇವರ ಹುಂಡಿಗೆ ಅಷ್ಟೆಲ್ಲ ಹಾಕಿದ್ರೆ ದೇವರು ನನಗೆ ಸಹಾಯವನ್ನು ಮಾಡ್ತಾರೆ. ನಿನ್ನಂಥ ಜನರಿಗೆ ಸಹಾಯ ಮಾಡಿದ್ರೆ ನನಗೆ ಯಾವ ಪುಣ್ಯನೂ ಬರೋದಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನನಗೆ ಜಾಗ ಬಿಡು. ಅರ್ಥ ಆಯ್ತೇನೋ ಮುದುಕ? ಕೊನೆಯದಾಗಿ ರವಿ ಯಾವ ಸಹಾಯವನ್ನು ಮಾಡೋದಿಲ್ಲ. ಆ ಮುದುಕನಿಗೆ ತುಂಬ ಬೇಜಾರಾಗುತ್ತೆ ಮತ್ತು ರವಿ ಅಲ್ಲಿಂದ ಹೊರಟೋಗ್ತಾನೆ. ಬೇರೆ ದಾರಿ ತೋಚದೆ ಆ ಮುದುಕ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಅದೇ ರೀತಿ ಈ ಕಡೆಯಿಂದ ಗೋಪಾಲ ಶಾಲೆ ಮಕ್ಕಳಿಗೆ ಸಹಾಯವನ್ನು ಮಾಡ್ಲಿಕ್ಕಂತ ಹೋಗ್ತಾ ಇರ್ತಾನೆ. ಆವಾಗ ಅದೇ ಮುದುಕ ಗೋಪಾಲನ ಎದುರುಗಡೆ ಬಂದು ನಿಲ್ತಾರೆ ಮತ್ತು ಸಹಾಯವನ್ನ ಕೇಳ್ತಾರೆ. ನೋಡಪ್ಪ ಹುಡುಗ, ನನ್ನ ಹೆಸರು ಮಾಧವ ಅಂತ. ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ. ಯಾರ ಮನೆಗಾದರೂ ಹೋಗಿ ಊಟ ಕೇಳೋಣ ಅಂದರೆ ನನಗೆ ಈ ಊರಲ್ಲಿ ಯಾರ ಪರಿಚಯನೂ ಇಲ್ಲ. ಇಲ್ಲೇ ಪಕ್ಕದಲ್ಲೂ ಒಂದು ಹೋಟೆಲ್ ಇದೆ. ಆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂದರೆ
ನನ್ನ ಹತ್ರ ಹಣನೂ ಇಲ್ಲ. ಹಾಗಾಗಿ ಸ್ವಲ್ಪ ಊಟ ತೆಗೆಸಿಕೊಡಪ್ಪ, ನಿನಗೆ ಪುಣ್ಯ ಬರುತ್ತೆ ಮತ್ತು ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಸರಿ ಯಜಮಾನ್ರೆ, ನಾನು ನಿಮಗೆ ಸಹಾಯವನ್ನು ಮಾಡ್ತೇನೆ. ಆದರೆ ದೇವರು ನನಗೆ ಪುಣ್ಯವನ್ನು ಕೊಡ್ತಾರೆ ಅಥವಾ ದೇವರು ನನಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತ ನಾನು ನಿಮಗೆ ಸಹಾಯವನ್ನು ಮಾಡ್ತಿಲ್ಲ. ನಿಮಗೆ ಸಹಾಯ ಮಾಡೋದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ. ನನಗೆ ಶಾಲೆಗೆ ಹೋಗಲಿಕ್ಕಿದೆ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹಸಿವನ್ನು ನೀಗಿಸ್ತೇನೆ. ನಂತರ ನಾನು ಶಾಲೆಗೆ ಹೋಗಿ ಮಕ್ಕಳಿಗೆ ಸಹಾಯವನ್ನು ಮಾಡ್ತೇನೆ. ಇಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ನಿಮಗೆ ಏನೇನು ಬೇಕು ಎಲ್ಲ ತಿನ್ನಿ. ನೀವು ಮೊದಲೇ ದಂಡಿದ್ದೀರಾ, ಹಾಗಾಗಿ ಬೇಗ ಬೇಗ ಹೋಗೋಣ. ಬನ್ನಿ ಯಜಮಾನ್ರೆ. ಓಹೋ ಗೋಪಾಲ, ಎಲ್ಲಿ ಹೋಗಿದ್ಯಪ್ಪ ಇಷ್ಟು ದಿವಸ? ನಾನು ನೋಡಿದೆ, ತುಂಬ ಸಮಯ ಆಗೋಗಿದೆ. ಅದಿರಲಿ, ಈ ಮುದ್ಕ ಯಾರು? ಎಲ್ಲಿಂದ ಕರ್ಕೊಂಡು ಬಂದ್ಯಪ್ಪ ಈ ಮುದ್ಕನ? ಹೌದು, ನಾನು ಕೇಳ್ಪಟ್ಟೆ ನೀನು ಜನರಿಗೆಲ್ಲ ತುಂಬ ಸಹಾಯ ಮಾಡ್ತೀಯಂತಲ್ಲ, ಹೌದಾ? ನಿನಗೆ ಆ ದೇವರು ಒಳ್ಳೇದು ಮಾಡಲಿಯಪ್ಪ. ನನ್ನ ಹೋಟೆಲಿಗೆ ಬೇರೆ ಬಂದಿದ್ಯಾ, ಏನು ತಗೋತ್ಯಾ ಹೇಳು? ಅಯ್ಯೋ ಶಂಕರಣ್ಣ, ದೇವ್ರು ನನಗೆ ಒಳ್ಳೇದು ಮಾಡ್ತಾರಂತ ಜನರಿಗೆ ನಾನು ಸಹಾಯ ಮಾಡ್ತಿಲ್ಲ. ನನಗೇನೋ ಖುಷಿ ಸಿಗುತ್ತೆ, ಅದಕ್ಕೆ ಮಾಡ್ತೀನಿ. ಹೌದು ಶಂಕರಣ್ಣ, ನನಗೇನು ಬೇಡ. ಈ ಯಜಮಾನ್ರಿಗೆ ಏನೇನು ಬೇಕು ಕೇಳು. ಅವ್ರ ಹೊಟ್ಟೆ ತುಂಬೋವರೆಗೂ ನೀನು ಬಡಿಸ್ತಾನೆ ಇರಬೇಕಪ್ಪ. ಆದಮೇಲೆ ಎಷ್ಟಾಗುತ್ತಂತ ಹೇಳು, ನಾನು ಕೊಟ್ಬಿಟ್ಟು ಹೋಗ್ತೀನಿ. ನನಗೆ ಶಾಲೆಗೆ ಹೋಗ್ಲಿಕ್ಕಿದೆ, ಸ್ವಲ್ಪ ತಡ ಆಯಿತು. ಸರಿನಾ ಶಂಕರಣ್ಣ? ಈ ರೀತಿಯಾಗಿ ಗೋಪಾಲ ಶಂಕರನ ಬಳಿ ಹೇಳ್ತಾನೆ. ನೋಡಿ ಯಜಮಾನ್ರೆ, ನಾನು ಶಂಕರನ ಬಳಿ ಎಲ್ಲ ಹೇಳಿದ್ದೀನಿ. ನಿಮ್ಗೇನೇನು ಬೇಕು ಎಲ್ಲ ತಿನ್ನಿ, ನಾಚಿಕೆ ಮಾಡ್ಕೋಬೇಡಿ. ನಿಮಗೆ ಹೊಟ್ಟೆ ತುಂಬೋವರೆಗೂ ತಿನ್ನಿ, ಮತ್ತು ಮನೆಗೆ ಬೇಕಾದರೂ ಹಿಡ್ಕೊಂಡೋಗಿ. ನಾನು ಹಣ ಕೊಟ್ಟಿದ್ದೀನಿ. ಸರಿನಾ ಯಜಮಾನ್ರೆ? ನನಗೆ ಶಾಲೆಗೆ ಹೋಗ್ಲಿಕ್ಕಿದೆ, ಹಾಗಾಗಿ ಸ್ವಲ್ಪ ತಡ ಆಯಿತು. ಹಾಗಾಗಿ ನಾನಿನ್ನು ಹೊರಡ್ತೀನಿ. ಸರಿನಾ ಯಜಮಾನ್ರೆ? ತುಂಬ ಧನ್ಯವಾದಗಳು ಕಣಪ್ಪ ನಿನಗೆ. ನನ್ನ ಹೊಟ್ಟೆ ಹಸಿವನ್ನು ನೀನು ನೀಗಿಸಿದ್ಯಾ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇರುತ್ತೆ. ಸರಿ ಕಣಪ್ಪ, ನೀನಿನ್ನು ಹೊರಡು, ನಿನಗೆ ಮೊದಲೇ ತಡ ಆಯಿತು. ಸರಿ ಯಜಮಾನ್ರೆ, ನಾನಿನ್ನು ಹೊರಡ್ತೀನಿ. ನೀವು ಊಟ ಮಾಡಿ ನೀವು ಮನೆಗೆ ಹೊರಟ್ಬಿಡಿ. ಅದಿರಲಿ ಯಜಮಾನ್ರೆ, ನಿಮಗೇನೇ ಸಹಾಯ ಬೇಕಿದ್ರೂ ನನ್ನ ಹತ್ರ ಇವಾಗಲೇ ಕೇಳಿ, ಮುಜುಗರ ಪಡ್ಕೋಬೇಡಿ. ಸರಿನಾ? ಬೇಡ ಕಣಪ್ಪ, ನನ್ನ ಹೊಟ್ಟೆ ಹಸಿವನ್ನು ನೀನು ನೀಗಿಸಿದ್ಯಾ. ನನಗೆ ಅಷ್ಟೇ ಬೇಕಾಗಿದ್ದು, ಇನ್ನು ನನಗೆ ಯಾವುದೇ ರೀತಿಯ ಸಹಾಯ ಬೇಡಪ್ಪ. ಈ ರೀತಿ ಮಾತುಕತೆಗಳಾದ ನಂತರ ಗೋಪಾಲ ಅಲ್ಲಿಂದ ಹೊರಟೋಗ್ತಾನೆ ಮತ್ತು ಶಾಲೆ ಕಡೆ ತನ್ನ ಹೆಜ್ಜೆಯನ್ನ ಹಾಕ್ತಾನೆ. ಗೋಪಾಲ ಶಾಲೆಗೆ ಬರ್ತಾನೆ ಮತ್ತು ತನ್ನಿಂದಾದ ಎಲ್ಲ ಸಹಾಯವನ್ನ ಶಾಲೆ ಮಕ್ಕಳಿಗೆ ಮತ್ತು ಶಾಲೆಗೆ ಮಾಡ್ತಾನೆ. ಈ ಕಡೆಯಿಂದ ರವಿ ದೇವಸ್ಥಾನಕ್ಕೆ ಬರ್ತಾನೆ ಮತ್ತು ದೇವರಿಗೆ ಚಿನ್ನದ ಕಿರೀಟ, ದಕ್ಷಿಣೆ, ವಜ್ರ, ವೈಡೂರ್ಯ, ಬೆಳ್ಳಿಯನ್ನ ಹಾಕ್ತಾನೆ. ಕೆಲವು ತಿಂಗಳಿನ ನಂತರ ಗೋಪಾಲ ಮತ್ತು ರವಿ ಯಾವುದೋ ಕೆಲಸದ ಮೇಲೆ ಒಂದು ಕಾಡಿಗೆ ಬಂದಿರ್ತಾರೆ. ತಮ್ಮ ಕೆಲಸ ಮುಗಿದ ಮೇಲೆ ತಮ್ಮ ಊರಿಗೆ ವಾಪಸ್ಸು ಹೋಗುವ ಸಂದರ್ಭದಲ್ಲಿ ತಮಗೆ ಗೊತ್ತಿಲ್ಲದ ಹಾಗೆ ಯಾವುದೋ ಒಂದು ದೊಡ್ಡ ಹಳ್ಳಕ್ಕೆ ಬಿದ್ದು ಬಿಡ್ತಾರೆ. ಹಳ್ಳದಲ್ಲಿ ಬಿದ್ದ ಗೋಪಾಲ ಮತ್ತು ರವಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅವರು ಸುತ್ತಮುತ್ತ ನೋಡ್ತಾರೆ. ಎಷ್ಟೇ ದೂರ ಕಣ್ಣು ಹಾಯಿಸಿದ್ರೂ ಅವರಿಗೆ ಯಾರೊಬ್ಬರು ಕೂಡ ಕಾಣೋದಿಲ್ಲ. ತಮ್ಮನ್ನ ಕಾಪಾಡಿ ಕಾಪಾಡಿ ಅಂತ ಬೊಬ್ಬೆಯನ್ನ ಹಾಕ್ತಾರೆ, ಕಿರುಚ್ತಾರೆ. ಆದರೆ ಅವರ ಶಬ್ದ ಯಾರಿಗೂ ಕೇಳಿಸೋದಿಲ್ಲ. ಅವರಿಗೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾರೆ. ಕೊನೆಗೆ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಆ ಮಣ್ಣು ಗೋಪಾಲ ಮತ್ತು ರವಿಯನ್ನ ಕೆಳಗೆ ಇಳ್ಕೊಳ್ತಾ ಇರುತ್ತೆ. ಅವರೆಷ್ಟೇ ಕಷ್ಟಪಟ್ಟರೂ ಆ ಹಳ್ಳದಿಂದ ಮೇಲೆ ಬರಲಿಕ್ಕಾಗೋದಿಲ್ಲ. ಅದೇ ಸಮಯದಲ್ಲಿ ದೇವರು ಪ್ರತ್ಯಕ್ಷರಾಗ್ತಾರೆ ಮತ್ತು ತಮ್ಮ ಭಕ್ತರನ್ನು ನೋಡ್ತಾರೆ ಮತ್ತು ಈ ರೀತಿ ಹೇಳ್ತಾರೆ, ಭಕ್ತರೇ, ನೀವು ಹೆದರ್ಕೋಬೇಡಿ, ನಾನು ನಿಮ್ಮನ್ನು ಕಾಪಾಡ್ತೇನೆ. ಆದರೆ ನನ್ನಲ್ಲಿ ಒಂದು ಷರತ್ತು ಇದೆ. ಅದೇನೆಂದರೆ, ನಿಮ್ಮಿಬ್ಬರಲ್ಲಿ ನಾನು ಯಾರನ್ನಾದರೂ ಒಬ್ಬರನ್ನು ಮಾತ್ರ ಕಾಪಾಡ್ತೇನೆ. ನಾನು ಕಾಪಾಡುವವರು
ನನ್ನ ನಿಜವಾದ ಭಕ್ತ ಆಗಿರ್ತಾನೆ. ದೇವರ ಮಾತಿಗೆ ರವಿ ಈ ರೀತಿಯಾಗಿ ಉತ್ತರಿಸ್ತಾನೆ. ದೇವರೇ, ನಾನೇ ನಿಮ್ಮ ನಿಜವಾದ ಭಕ್ತ. ಪ್ರತಿದಿನ ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೆ ಮತ್ತು ನಿಮಗೆ ಬಂಗಾರದ ಕಿರೀಟವನ್ನು ನಿಮ್ಮ ಹುಂಡಿಯಲ್ಲಿ ಹಾಕಿದ್ದೆ, ದಕ್ಷಿಣೆಗಳನ್ನು ಹಾಕಿದ್ದೇನೆ ಮತ್ತು ವಜ್ರ ವೈಡೂರ್ಯಗಳನ್ನು ನಿಮ್ಮ ಹುಂಡಿಯಲ್ಲಿ ಹಾಕಿದ್ದೇನೆ. ಹಾಗಾಗಿ ನಾನೇ ನಿಮ್ಮ ನಿಜವಾದ ಭಕ್ತ. ನೋಡಿದ್ಯಾ ಗೋಪಾಲ, ನಾನು ನಿನಗೆ ಅವತ್ತೇ ಹೇಳಿದ್ದೆ ದೇವರು ಅವರ ಭಕ್ತರನ್ನು ಕಾಪಾಡ್ತಾರಂತ. ನಾನು ದೇವರಿಗೆ ಅಷ್ಟೆಲ್ಲ ಕೊಟ್ಟಿದ್ದಕ್ಕೆ ದೇವರು ಇವತ್ತು ನನ್ನನ್ನು ಕಾಪಾಡ್ತಾರೆ, ನಿನ್ನನ್ನು ಅಲ್ಲ. ನೀನು ಮಾಡಿರೋ ಕೆಲಸಕ್ಕೆ ಯಾವ ಪುಣ್ಯನೂ ನಿನಗೆ ಸಿಗಲಿಲ್ಲ. ಪುಣ್ಯ ಸಿಕ್ಕಿದ್ರೂ ಆ ಪುಣ್ಯ ನಿನ್ನನ್ನು ಕಾಪಾಡಲಿಲ್ಲ. ನೋಡಿದ್ಯಾ ಗೋಪಾಲ. ಪ್ರತ್ಯಕ್ಷರಾದ ಭಗವಂತ ರವಿ ಮತ್ತು ಗೋಪಾಲನನ್ನು ನೋಡ್ತಾರೆ ಮತ್ತು ತುಂಬ ಹೊತ್ತು ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ಕೈಗೆ ತಗೋತಾರೆ. ಅದೇನೆಂದರೆ, ಭಗವಂತ ರವಿಯನ್ನು ಕಾಪಾಡೋ ಬದಲು ಗೋಪಾಲನನ್ನು ಆ ದೊಡ್ಡ ಹಳ್ಳದಿಂದ ಮೇಲಕ್ಕೆ ತೆಗಿತಾರೆ. ಇದನ್ನು ನೋಡಿದ ರವಿ ತುಂಬ ಕೋಪಗೊಳ್ತಾನೆ ಮತ್ತು ದೇವರಲ್ಲಿ ಈ ರೀತಿ ಕಿರುಚಾಡ್ತಾನೆ. ಭಗವಂತ, ನೀ ನನಗೆ ಮೋಸ ಮಾಡಿದೆ. ನಾನೇ ನಿನ್ನ ನಿಜವಾದ ಭಕ್ತ. ಗೋಪಾಲ ಭಕ್ತನೇ ಅಲ್ಲ. ಅವನು ಒಂದು ದಿವಸ ಕೂಡ ನಿನ್ನ ದೇವಸ್ಥಾನಕ್ಕೆ ಬಂದೇ ಇಲ್ಲ. ಆದರೆ ನಾನು ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ನಿನಗೆ ಬೇಕಾದ ಬಂಗಾರದ ಕಿರೀಟ, ವಜ್ರ ವೈಡೂರ್ಯ ಮತ್ತು ದಕ್ಷಿಣೆಗಳನ್ನು ನೀಡ್ತಾ ಇದ್ದೆ. ಆದರೆ ನೀನು ನನ್ನನ್ನು ಕಾಪಾಡೇ ಇಲ್ಲ. ಗೋಪಾಲನನ್ನು ಕಾಪಾಡಿದ್ಯಾ? ನೀನು ನನ್ನನ್ನು ಕಾಪಾಡಬೇಕಿತ್ತು. ನಿನಗೆ ಬೇಕಾದ ಎಲ್ಲ ವಸ್ತುಗಳನ್ನು ನಾನು ನೀಡಿದ್ದೆ. ರವಿಯ ಮಾತುಗಳನ್ನು ಭಗವಂತ ಶಾಂತಿಯಿಂದ ಕೇಳ್ತಾನೆ ಮತ್ತು ರವಿಯ ಕಿರುಚಾಟಕ್ಕೆ ಈ ರೀತಿ ಉತ್ತರಿಸ್ತಾರೆ. ನೋಡು ರವಿ, ನಾನೇನಾದರೂ ಬಂದು ನಿನ್ನಲ್ಲಿ ನನಗೆ ಬಂಗಾರದ ಕಿರೀಟ, ದಕ್ಷಿಣೆ, ವಜ್ರ ವೈಡೂರ್ಯಗಳು ಬೇಕು ಅಂತ ಕೇಳಿದ್ನಾ? ಇಲ್ಲ ತಾನೆ. ನೀನು ನನಗೆ ತೋರಿಸಿದ್ಯಲ್ಲ, ಅದು ನಿಜವಾದ ಭಕ್ತಿಯೇ ಅಲ್ಲ, ಅದು ಆಡಂಬರದ ಭಕ್ತಿ. ಆದರೆ ನನಗೆ ಗೋಪಾಲ ತೋರಿಸಿದ್ದು ನಿಜವಾದ ಭಕ್ತಿ. ಗೋಪಾಲ ಬಡವರಿಗೆ ಸಹಾಯ ಮಾಡಿದ್ದಾನೆ, ಹಸಿದವರಿಗೆ ಅನ್ನ ಹಾಕಿದ್ದಾನೆ, ಶಾಲೆಯ ಮಕ್ಕಳಿಗೆಲ್ಲ ಸಹಾಯ ಮಾಡಿದ್ದಾನೆ. ಆದರೆ ನೀನು ಇದರಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿಲ್ಲ. ನಿಮ್ಮಲ್ಲಿ ನಿಜವಾದ ಭಕ್ತ ಯಾರೆಂದು ತಿಳಿಯಲು ನಾನು ಮುದುಕನ ರೂಪದಲ್ಲಿ ಬಂದಿದ್ದೆ. ಆದರೆ ನೀನು ನನಗೆ ಊಟನೇ ತೆಗೆದುಕೊಡ್ಲಿಲ್ಲ. ನನಗೆ ತುಂಬ ಹಸಿವಾಗ್ತಿತ್ತು ಅಂತ ನಾನು ಹೇಳಿದ್ರು ನನ್ನನ್ನು ಕಡೆಗಣಿಸಿ ಹೋದೆ. ಆದರೆ ಗೋಪಾಲ ಮಾತ್ರ ಅವನಿಗೆ ಎಷ್ಟೇ ಕೆಲಸ ಇದ್ರೂ ನನ್ನ ಹೊಟ್ಟೆ ಹಸಿವನ್ನು ನೀಗಿಸಿದ್ದ. ಅದಕ್ಕೆ ನಾನು ಗೋಪಾಲನಿಗೆ ಸಹಾಯ ಮಾಡಿದೆ. ಆದರೂ ಕೂಡ ನೀನು ಕೂಡ ನನ್ನ ಭಕ್ತನೇ ಆಗಿದ್ದೀಯ. ಹಾಗಾಗಿ ನಾನು ನಿನ್ನನ್ನು ಕೂಡ ಕಾಪಾಡ್ತೇನೆ, ನಿನ್ನನ್ನು ಕೂಡ ಕೈ ಬಿಡೋದಿಲ್ಲ. ಆದರೆ ಇನ್ನು ಮುಂದಕ್ಕೆ ನನಗೆ ಯಾವುದೇ ರೀತಿಯ ಬಂಗಾರದ ಕಿರೀಟ, ವಜ್ರ ವೈಡೂರ್ಯಗಳು ಬೇಕಾಗಿಲ್ಲ. ನೀನು ಕೂಡ ಗೋಪಾಲನ ಹಾಗೆ ಬಡವರಿಗೆ ಸಹಾಯ ಮಾಡು, ಹಸಿದವರಿಗೆ ಊಟ ಹಾಕು ಮತ್ತು ಮಕ್ಕಳಿಗೆಲ್ಲ ಸಹಾಯ ಮಾಡು, ಅಷ್ಟೇ ಸಾಕು. ಈ ರೀತಿಯಾಗಿ ಉತ್ತರಿಸಿದ ಭಗವಂತ ರವಿಯನ್ನ ಹಳ್ಳದಿಂದ ಮೇಲಕ್ಕೆ ಎತ್ತುತ್ತಾನೆ. ಹಳ್ಳದಿಂದ ಮೇಲಕ್ಕೆ ಬಂದ ರವಿ ಗೋಪಾಲನಲ್ಲಿ ಈ ರೀತಿ ಹೇಳ್ತಾನೆ. ಧನ್ಯವಾದ ಗೋಪಾಲ, ನೀನು ನನ್ನ ಕಣ್ಣು ತಿರ್ಸಿದೆ. ನಾನು ಕೂಡ ಇನ್ಮುಂದೆ ನಿನ್ನೊಂದಿಗೆ ಜನರಿಗೆ ಸಹಾಯ ಮಾಡಲು ಬರ್ತೇನೆ. ನೀನು ಕೂಡ ನನ್ನನ್ನು ಸೇರಿಸು ನಿನ್ನ ಗುಂಪಿನಲ್ಲಿ, ಸರಿನಾ ಗೋಪಾಲ? ಭಗವಂತ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು. ನಾನು ಕೂಡ ಇನ್ಮುಂದೆ ಜನರಿಗೆ ಸಹಾಯ ಮಾಡ್ತೇನೆ, ಹಸಿದವರಿಗೆ ಅನ್ನ ಹಾಕ್ತೇನೆ, ಬಡವರಿಗೆ ಸಹಾಯ ಮಾಡ್ತೇನೆ. ನನ್ನ ಕಣ್ಣು ತೆರೆಸಿದ್ದಕ್ಕೆ ಧನ್ಯವಾದ ಭಗವಂತ, ಹಾಗೂ ನನ್ನನ್ನು ಹಳ್ಳದಿಂದ ಕಾಪಾಡಿದ್ದಕ್ಕೆ ಧನ್ಯವಾದಗಳು. ರವಿ ಮತ್ತು ಗೋಪಾಲ ಅವರನ್ನು ಕಷ್ಟದಿಂದ ಪಾರು ಮಾಡಿದ್ದಕ್ಕೆ ಭಗವಂತನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಭಗವಂತ, ತಥಾಸ್ತು ಮಕ್ಕಳೇ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮಿಂದ ಎಲ್ಲ ಜನರಿಗೂ ಸಹಾಯ ಸಿಗುವಂತಾಗಲಿ. ಈ ರೀತಿಯಾಗಿ ದೇವರು ಆಶೀರ್ವಾದವನ್ನು ಮಾಡ್ತಾರೆ. ಇದಾದ ನಂತರ ರವಿ ಗೋಪಾಲನೊಂದಿಗೆ ಸೇರಿ ಎಲ್ಲ ಜನರಿಗೂ ಸಹಾಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಸಿದವರಿಗೆ ಅನ್ನ ಹಾಕ್ತಾನೆ ಮತ್ತು ಅನಾಥ ಮಕ್ಕಳನ್ನು ದತ್ತು ತಗೊಂಡು ತಾನೇ ನೋಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ ಮತ್ತು ಆ ಮಕ್ಕಳಿಗೆ ಶಾಲೆಗೆ ಸೇರಿಸಿ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾನೆ. ರವಿ ಮತ್ತು ಗೋಪಾಲ ಎಲ್ಲ ಜನರಿಗೂ ಸಹಾಯವನ್ನು ಮಾಡ್ತಾ ಮಾಡ್ತಾ ಆ ಊರಿನಲ್ಲಿ ಪ್ರಸಿದ್ಧಿ ಆಗ್ತಾರೆ. ಅದಕ್ಕೆ ಹೇಳೋದು,
ಆಡಂಬರದ ಭಕ್ತಿಯಿಂದ ನಾವು ಏನನ್ನು ಕೂಡ ಗಳಿಸೋಕ್ಕೆ ಆಗಲ್ಲ.